ನಮಸ್ಕಾರ ಎಲ್ರಿಗೂ. ನನ್ನ ವಿಡಿಯೋ ನೋಡ್ತಿರೋ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ವಿಡಿಯೋನ ಯಾವಾಗ ಪೋಸ್ಟ್ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಸಾರಿ. ಬಟ್ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನಾವು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ ನೋಡ್ತಾ ಇರಿ. ನಾವು ಹಬ್ಬಕ್ಕೆ ನಮ್ಮ ಕೈಲಿ ಏನಾಗುತ್ತೋ ಅದನ್ನೇ ಮಾಡಿಟ್ರೆ ಸಾಕು, ತಾಯಿ ಲಕ್ಷ್ಮಿ ಒಪ್ಕೋತಾಳೆ. ಖಂಡಿತವಾಗ್ಲೂ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ನಾವು ಮನಸ್ಫೂರ್ತಿಯಾಗಿ ಮಾಡಿಬಿಟ್ಟಿಟ್ರೆ ಖಂಡಿತವಾಗ್ಲೂ ಲಕ್ಷ್ಮಿ ಅದನ್ನು ಒಪ್ಕೊಂಡು ನಮ್ಮ ಮನೆಗೆ ಬಂದೇ ಬರ್ತಾಳೆ. ಸೊ ಒಳ್ಳೆ ಮನಸ್ಸಿಂದ ಶುದ್ಧಿಯಿಂದ ತುಂಬ ಪ್ರೀತಿಯಿಂದ ನಾವು ಅವಳನ್ನ ಬರಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಬಡವರಾಗಲಿ ಶ್ರೀಮಂತರಾಗಲಿ ಅವ್ರ ಮನೆಗೆ ಖಂಡಿತವಾಗ್ಲೂ ಬಂದೇ ಬರ್ತಾಳೆ. ಸೊ ನಾವಿಲ್ಲಿ ಮಾಡಬೇಕಾಗಿರೋದು ಇಷ್ಟೇ, ಪ್ರೀತಿಯಿಂದ ಭಕ್ತಿಯಿಂದ ಶುದ್ಧಿಯಿಂದ ಮನಸ್ಫೂರ್ತಿಯಿಂದ ಕೇಳ್ಕೊಂಡು ಪೂಜೆ ಮಾಡಿದರೆ ಸಾಕು. ಸೊ ನಾವು ಅದೇ ರೀತಿಲಿ ಮಾಡಿದ್ವಿ. ಸೊ ನಾವಿಲ್ಲಿ ಹೀಗೆ ತಮಾಷೆ ಮಾಡಿಕೊಂಡು ಮಾತಾಡ್ತಾ ಏನೇನೋ ಇಬ್ಬರು ಟೈಮ್ ಪಾಸ್ ಆಗಲಿ ಅನ್ನೋ ಕಾರಣಕ್ಕೆ ಮಾತಾಡ್ಕೊಂಡು ತಿಂಡಿ ಬೀಸ್ಕೊತಾ ಇದ್ದೀವಿ. ಅಂತೂ ಕೊನೆಗೆ ಒಂದು ನಿಪ್ಪಟ್ಟು ಒತ್ತದೆ ಹೆಂಗೆ ಬರುತ್ತೆ ಅಂತ ನೋಡೋಣ ಅಂತ. ಸೊ ಚೆನ್ನಾಗಿ ಬಂತು. ಇನ್ನು ಮತ್ತು ಇಲ್ಲಿ ಚಕ್ಲಿ ಒತ್ತುತ್ತಾ ಇದ್ದಾರೆ. ಪಾಪ ಅವರು ಮೈದಾ ಮತ್ತು ತುಪ್ಪನ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿರೋದ್ರಿಂದ ಅದೆಲ್ಲ ಬೇಗ ಮುರ್ಕೊಳ್ತಾ ಇತ್ತು. ನಾನು ಎಣ್ಣೆಗೆ ಬಿಟ್ಟಾಗ ಅದು ಪಟ ಅಂತ ಮುರ್ಕೋತಾ ಇತ್ತು. ಅದಕ್ಕೆ ನಾನೇ ಹಾಕ್ತೀನಿರು ಅಂತ ಹಾಕ್ತಿದ್ರು ಅವ್ರನ್ನೇ. ಆಮೇಲೆ ನಾನಿಲ್ಲಿ ಕೂತಿರೋದು ನೋಡಿ ನಗಾಡ್ತಿದ್ದಾರೆ ನೋಡಿ. ಮಾಡಿದ್ದೀನಿ ಹೆಂಗೆ ಬೇಕಂಗೆ ಕೂತಿದ್ದೀನಿ. ನಾರ್ಮಲಾಗಿ ನಾವು ಹೆಂಗೆ ಕೂತ್ಕೊತೀವಿ ಹಂಗೆ. ಪಾಪ ಅವ್ರು ನೋಡ್ಬಿಟ್ಟು ನಗಾಡ್ಬಿಟ್ಟು ಹೇಳ್ತಿದ್ದಾರೆ, ವೀಡಿಯೋ ಮಾಡ್ಕೊತಿದ್ಯಾ ಹಿಂಗೆ ಕೂತಿದೆಯಲ್ಲ ಅಂತ. ನಾನು ಕಟ್ ಮಾಡ್ಕೊತೀನಿ ಅಂದೆ. ಆಮೇಲೆ ನೋಡಿ ಇಲ್ಲಿ ತುಪ್ಪ ಅದು ಮತ್ತು ಮೈದಾ ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ಅವು ಬಿಡಿಸ್ಕೊತಾ ಇದ್ದಾವೆ. ಸೊ ಅಂತೂ ಕೊನೆಗೆ ಹೆಂಗೋ ಮಾಡಿದ್ವಿ ನೋಡಿ. ನಾನೇ ಹೇಳ್ಕೊಡ್ತಾಯಿದ್ದೀನಿ ನಮ್ಮ ಅತ್ತೆಗೆ, ಈ ಥರ ಒತ್ತಬೇಕಮ್ಮ, ಅದು ಈ ಥರ ಒತ್ತಿದ್ರೆ ಹಿಂಗೆ ಬರುತ್ತೆ ಅಂತೆಲ್ಲ ಹೇಳ್ಕೊಡ್ತಾಯಿದ್ದೀನಿ. ಪಾಪ ನಮ್ಮ ಅತ್ತೆಗೆ ಗೊತ್ತಿಲ್ವಲ್ಲ ಅಂತ ಸುಮ್ಮನೆ ಹೇಳಿದೆ. ನಮ್ಮ ಅತ್ತೆಗೆ ನಾನು ಹೇಳ್ಕೊಡ್ಬೇಕಾ, ಅವರೇ ನನಗೆ ಹೇಳ್ಕೊಡ್ತಾಯಿದ್ರು. ಆಮೇಲೆ ನಮ್ಮ ಅತ್ತೆಗೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ಅವ್ರು ಚಕ್ಲಿ ಒತ್ತಾ ಇದ್ದಾಗ ಒಬ್ಬರೇ ಒತ್ತಿದ್ರೆ ಕೈ ನೋವು ಬರುತ್ತಲ್ವ ಸ್ವಲ್ಪ, ಅದಕ್ಕೆ ನೀವು ಈ ಥರ ಒತ್ತಿ ನಾನು ಸ್ವಲ್ಪ ತಿರುಗಿಸ್ತೀನಿ ಅಂತ ಹೇಳಿದೆ. ಬಟ್ ಬೇಡ ಬಿಡು ನಾನೇ ಮಾಡ್ಕೊತೀನಿ ಅಂತ ಅವರೇ ಪಾಪ ಚಕ್ಲಿ ಎಲ್ಲನ ಒತ್ತಿದ್ರು. ಆ್ಯಂಡ್ ಫೈನಲಿ ತಿಂಡಿ ಎಲ್ಲ ಬೇಯಿಸಿದ್ದಾಯಿತು. ಒಬ್ಬೊಬ್ಬ ಒಂದು 4 hours ಆಯಿತು. ನಾವು ಮಧ್ಯಾಹ್ನ 4 o'clock ಕೂತ್ಕೊಂಡವರು ನೈಟ್ 8 PM ಮಾಡಿದ್ದೀವಿ. ಸೊ ತುಂಬ ತಿಂಡಿ ಬೇಯಿಸ್ಬಿಟ್ವಿ. ಹಾಗಾಗಿ ಆಮೇಲೆ ನಾವು ಈ ಕಡೆ ಡೆಕೋರೇಷನಿಗೆ ಕೂತ್ಕೊಂಡು, ಅಂದರೆ ಮಾರ್ನಿಂಗ್ ಒಳ್ಳೆ ಟೈಮ್ ಇರುತ್ತೆ ಅಲ್ವಾ, ಒಂದು ಈ ಟೈಮಲ್ಲಿ ಪೂಜೆ ಮಾಡಬೇಕು ಅಂತ. ಸೊ ಅದರೊಳಗಡೆ ಮಾಡಬೇಕು ಅಂತ ಇದ್ದಾಗ ನೈಟೇ ಎಲ್ಲ ಪ್ರಿಪ್ರೇಷನ್ಸ್ನ ಮಾಡಿಕೊಂಡು ಬೆಳಗ್ಗೆ ಪೂಜೆ ಮಾಡೋ ರೀತಿಲಿ ಸ್ವಲ್ಪ ಫ್ರೀ ಮಾಡ್ಕೊತೀವಿ. ಹಾಗಾಗಿ ನಾನು ಸೀರೆನೆಲ್ಲ ಈಗಲೇ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಪಿನ್ ಮಾಡಿ. ಸೊ ಹೀಗೆ ನಾನು ಡಬಲ್ ಸ್ಟೆಪ್ ಕೂರಿಸೋಣ ಅಂತ ಹೇಳ್ಬಿಟ್ಟು ಸ್ಯಾರಿನ ಫೋಲ್ಡ್ ಮಾಡಿದ್ದೀನಿ. ಫೋಲ್ಡ್ ಮಾಡಿಬಿಟ್ಟು ನೀವು ಮಾಮೂಲಿಯಾಗಿ ಹೇಗೆ ನರ್ಗೆ ಮಾಡ್ಕೊತೀರಾ ಸೀರೆಗೆ ನೀವು ಉಟ್ಕೊಳ್ಳುವಾಗ ಅದೇ ರೀತಿ ಮಾಡಿಕೊಂಡು ಮಧ್ಯ ಮತ್ತು ಆ ಕಡೆ ಈ ಕಡೆ 3 ಪಿನ್ಸ್ ಹಾಕಿಬಿಟ್ರೆ ಅದು ಹಂಗೆ ಸ್ಟೇಬಲಾಗಿ ಕೂತಿರುತ್ತೆ. ಸೊ ನೆಕ್ಸ್ಟ್ ನಾನು ಉಳಿದಿದ್ದು ಸೆರ್ಗನ್ನು ಪಿನ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಪಿನ್ ಮಾಡ್ಕೊಳ್ಳಿ. ನೀವು ಹೇಗೆ ಉಟ್ಕೋತಿರೋ ನೀಟಾಗಿ ಅದೇ ರೀತಿಲಿ ನೀಟಾಗಿ ಪಿನ್ ಮಾಡ್ಕೊಂಡಷ್ಟು ದೇವ್ರಿಗೆ ಉಡಿಸ್ದಾಗ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ನೀವು ತುಂಬ ಡೆಕೋರೇಷನ್ಸ್ ಏನೂ ಮಾಡಿಲ್ಲ ಅಂದ್ರೂ ಸ್ಯಾರಿ ನೀಟಾಗಿ ಉಡಿಸ್ದಾಗ ತುಂಬ ಸುಂದರವಾಗಿ ಕಾಣುತ್ತೆ. ಸೊ ನಾನಿಲ್ಲಿ ನೀಟಾಗಿ ಪಿನ್ ಮಾಡ್ಕೊತಾ ಇದ್ದೀನಿ. ಪಿನ್ ಮಾಡಿಬಿಟ್ಟು ಅದಕ್ಕೆ ಸೇಫ್ಟಿ ಪಿನ್ ಆರ್ ಏನಾದರೂ ಬಟ್ಟೆ ಕ್ಲಿಪ್ಸ್ ಏನಾದರೂ ಬರುತ್ತಲ್ವ ಅದನ್ನು ನಾನು ಯೂಸ್ ಮಾಡಿಕೊಂಡೆ. ಸೊ ಅದನ್ನು ಯೂಸ್ ಮಾಡಿಕೊಂಡ್ರೆ ಮತ್ತೆ ತೆಗಿವಾಗ ಹಿಂಸೆ ಆಗಲ್ಲ ಅಲ್ವಾ, ಹಾಗಾಗಿ ಅದು ಕಳಚ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನು ಯೂಸ್ ಮಾಡಿದೆ. ನಾನು ಈ ಕಡೆ ಸೀರೆ ಸೀರೆ ರೆಡಿ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಮ್ಮತ್ತೆ ಪಾಪ ಆ ಕಡೆ ಬೇರೆ ಏನಾದರೂ ಕೆಲಸ ಮಾಡ್ಕೊತಾಯಿದ್ರು. ಬಿಂದಿಗೆಗೆ ಕೋಲ್ ಕಟ್ತಾಯಿದ್ರು, ಅಂದರೆ ದೇವ್ರ ಕೈಗಳನ್ನ ಹಾಕೋದಿಕ್ಕೆ ಬೇಕಲ್ವ. ಹಂಗೆ ಕೈಗಳನ್ನ ಹಿಡಿದ್ಬಿಟ್ಟು ನೋಡ್ತಾ ಹಿಂಗೆ ಬರುತ್ತಾ, ಅದನ್ನು ಹಿಂಗೆ ಹಾಕೋದಾ ಅಥವಾ ಹಿಂಗೆ ಹಾಕೋದಾ ಅಂತೆಲ್ಲ ನೋಡ್ತಾಯಿದ್ರು. ಒಂದು ಕೆಳಗೆ ವೈಟ್ ಕಲರ್ ಪಂಚೆನ ಹಾಕ್ಬಿಟ್ವಿ, ಯಾಕಂದರೆ ತುಂಬ ಕ್ಲೀನಾಗಿ ನೀಟಾಗಿ ಕಾಣುತ್ತೆ. ಪೂಜೆ ಅಂತ ಅಂದರೆ ವೈಟ್ ಬಟ್ಟೆಗಳನ್ನ ಯೂಸ್ ಮಾಡೋದು ಸೊ ಕಾಮನ್ ಆಗಿರೋದ್ರಿಂದ ನಾನು ವೈಟ್ ಪಂಚೆನ ಥರ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಅದ್ರ ಮೇಲೆ ಚಿಕ್ಕದಾಗಿರೋ ಪುಟ್ಟ ಮಣೆ ಥರದನ್ನು ಇಟ್ಬಿಟ್ಟು ಅದಕ್ಕೂ ಕೂಡ ಪಂಚೆಯಲ್ಲಿ ಕವರ್ ಮಾಡಿದ್ದೀವಿ. ಅಂದರೆ ಎಷ್ಟು ನೀಟಾಗಿ ಕಾಣುತ್ತೆ ನೀವೇ ನೋಡಿ. ಬಾಳೆ ಕಂಬ ಇಡೋದಕ್ಕೆ ಈ ಥರ ಸ್ಟ್ಯಾಂಡ್ಗಳನ್ನ ತಗೊಂಡ್ರೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನಾವು ಕೆಳಗಡೆ ಒಂದು ಪಾತ್ರೆಗೆ ಅಕ್ಕಿಯನ್ನು ಇಟ್ಕೊಂಡು ಅದಕ್ಕೆ ಬಿಂದಿಗೆನ ಇಟ್ಟು ಅದಕ್ಕೆ ಕೋಲ್ ಕಟ್ಟಿರೋದನ್ನ ಇಟ್ಕೊಂಡಿದ್ರೆ ಸೀರೆ ಉಡ್ಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಈ ಥರ ನೆರಿಗೆ ಮಾಡ್ಕೊಂಡಿರೋಂಥ ಸೀರೆಗೆ ಒಂದು ತುದಿಗೆ ದಾರ ಕಟ್ಕೊಂಡು ಅದರಿಂದ ದೇವರ ಸೊಂಟಕ್ಕೆ ಅಥವಾ ತಲೆ ಹತ್ರ ಕುತ್ತಿಗೆ ಹತ್ರ ಕಟ್ಕೊಂಡ್ರೆ ಸೀರೆ ನೀಟಾಗಿ ಕೂರುತ್ತೆ. ಆಮೇಲೆ ಸೊಂಟದ ಹತ್ರ ಈ ಥರ ಒಂದು ದಾರ ಕಟ್ಕೊಂಡು ಉಳಿದಿದ್ದ ಸೆರಗನ್ನು ತೊಗೊಂಡು ಮುಂದೆಯಿಂದ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯೂನಿಫಾರ್ಮ್ಗೆ ಯಾವ ಥರ ವೇಲ್ ಹಾಕ್ಕೊತಾ ಇದ್ವಿ ಆ ಥರ ವೇಲ್ ಹಾಕ್ಕೊಂಡ್ರೆ ಅದು ಸೆರಗು ಕಂಪ್ಲೀಟ್ ಆಗಿಬಿಡುತ್ತೆ.
ಸೊ ಇಲ್ಲಿ ನಾನು ಕೈಗಳಿಗೆ ರವಿಕೆ ಪೀಸಲ್ಲಿ ಸ್ವಲ್ಪ ಸುತ್ತಬಿಟ್ಟು ಪಿನ್ನೆಲ್ಲ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಿಂದ್ಗಡೆಯಿಂದ ಹಾಗೆ ಹಾಕಿ ಪಿನ್ ಮಾಡಿದೆ. ಆ್ಯಂಡ್ ಉಳಿದಿದ್ದನ್ನು ಸೆರಗು ಪೀಸನ್ನು ತೊಗೊಂಡು ನಾನು ಒಂದು ಕಾಲಿಗೆ ಸುತ್ತಬಿಟ್ಟು ಅಲ್ಲೂ ಕೂಡ ಸೇಫ್ಟಿ ಪಿನ್ಗಳನ್ನ ಯೂಸ್ ಮಾಡಿಬಿಟ್ಟು ಕಾಲನ್ನು ಕೂಡ ಮರೆಮಾಚಿದೆ. ಆ್ಯಂಡ್ ದೆನ್ ಏನೇನು ಸೆಟ್ ಒಡವೆಗಳು, ಹಾರಗಳು ಏನೇನಿದೆ ಎಲ್ಲನೂ ಹಾಕಿದ್ವಿ. ಐ ಆಮ್ ಸಾರಿ, ಇಲ್ಲಿ ನಾವಿಬ್ಬರು ತುಂಬ ಅಡ್ಡ ಬಂದಿದ್ದೀವಿ ಕ್ಯಾಮ್ರಾಗೆ. ಬಿಕಾಸ್ ಮಾಡ್ತಿರುವಾಗ ನನಗಾಗಲಿ ನಮ್ಮ ಅತ್ತೆಗಾಗಲಿ ಅಷ್ಟು ಗೊತ್ತಾಗಲಿಲ್ಲ ನಾವು ಕ್ಯಾಮ್ರಾ ಆನ್ ಮಾಡಿದ್ದೀವಿ. ಅಂದರೆ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಆ ವಿಡಿಯೋನ ಕ್ಯಾಮ್ರಾ ಇದೆ, ನಾವು ಕ್ಯಾಮ್ರಾಗೆ ಬ್ಯಾಕ್ ಫೇಸ್ ಆಗಿದ್ದೀವಿ ಅನ್ನೋದೇನು ಗೊತ್ತಾಗಲಿಲ್ಲ ನಮಗೆ. ಏನೇನಿದೆ ನೀವು ಡೆಕೋರೇಷನ್ಸ್ ಏನೇನು ಹಾಕ್ತೀರಾ ಎಲ್ಲನೂ ಹಾಕ್ಕೊಂಡು ಹೋಗ್ತಾ ಇರಿ. ಟೈಮ್ ಆಲ್ರೆಡಿ 10:30 11 ಆಗಿತ್ತು. ಆ್ಯಂಡ್ ನಮ್ಮ ಹಸ್ಬೆಂಡ್ ಬಂದರು. ನಾನು ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಲೈಟಿಂಗ್ಸ್ದೆಲ್ಲ ಹಾಕ್ಬಿಟ್ಟು ನೋಡೋಣ ಅಂತ ಬಂದರು. ತುಂಬ ದಿನ ಆಗಿತ್ತಲ್ವ ಅದನ್ನು ಹಾಗೆ ಇಟ್ಟು ತಂದು. ಸೊ ಅದು ಆನ್ ಆಗ್ತಾ ಇರಲಿಲ್ಲ, ಪವರ್ ಕಮ್ಮಿ ಆಗಿಬಿಟ್ಟಿತ್ತು. ಅಯ್ಯೋ ಹಿಂಗಾಗ್ಬಿಡ್ತಲ್ಲ ಅಂದ್ಕೊಂಡವರು ಸರ್ಕಸ್ ಎಲ್ಲ ಮಾಡಿದ್ರು, ಲೈಟೆಲ್ಲ ಆಫ್ ಮಾಡಿ ಆನ್ ಮಾಡಿ ಎಲ್ಲ. ಬಟ್ ಆದರೂ ಅದು ಆನ್ ಆಗಲಿಲ್ಲ. ಆ್ಯಂಡ್ ಅಷ್ಟೇ ಅದು ಪವರ್ ಬಂದಿದ್ದು. ಸೊ ಯೂಸ್ಲೆಸ್ ಅಂದ್ಕೊಂಡು ತೆಗೆದಿಟ್ಬಿಟ್ವಿ ಅದನ್ನ. ಸೊ ಇದು ವರಮಹಾಲಕ್ಷ್ಮಿ ಹಬ್ಬದ ದಿನದ ಬೆಳಗ್ಗೆ ನಾನು ರಂಗೋಲಿ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಹಾಕ್ತಾಯಿದ್ದೀನಿ ಅಲ್ವಾ? ರಂಗೋಲಿ ಹೇಗೆ ಹಾಕ್ತಾಯಿದ್ದೀನಿ, ಹೆಂಗೆ ಹಾಕಿದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಆ್ಯಂಡ್ ನೆಕ್ಸ್ಟ್ ನಾನು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹೂವು ಹಣ್ಣು ಎಲ್ಲ ಇಟ್ಬಿಟ್ಟು, ತಿಂಡಿಗಳನ್ನ ಏನೇನು ಮಾಡಿದ್ವಿ ಎಲ್ಲನೂ ಇಟ್ಬಿಟ್ಟು ದೇವ್ರಿಗೆ ಹೂವು ಮುಡಿಸ್ಕೊಂಡು, ಸೊ ಫೈನಲಿ ಎಲ್ಲ ಡೆಕೋರೇಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಅಲಂಕಾರ ಎಲ್ಲ ಮುಗಿಸ್ಬಿಟ್ಟು ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ದೇವರಿಗೆ ಮಡ್ಲಕ್ಕಿ ಅನ್ನೋ ರೀತಿಲಿ ಇಡಬೇಕಾಗತ್ತೆ. ಸೊ ಹೆಣ್ಮಕ್ಳಿಗೆ, ಒಂದು ಹೆಣ್ಮಗುಗೆ ಏನೇನು ಕೊಡ್ತೀವಿ ನಾವು ಮಡ್ಲು ತುಂಬಿದಾಗ, ಆ ಥರ ವರಮಹಾಲಕ್ಷ್ಮಿಗೂ ಕೂಡ ನಾವು ಇಡಬೇಕಾಗತ್ತೆ. ಸೊ ಅದನ್ನೆಲ್ಲ ಇಡ್ತಾಯಿದ್ದೆ. ನನಗೇನು ಕಂಪ್ಲೀಟಾಗಿ ಎಲ್ಲ ಗೊತ್ತಿಲ್ಲ. ಸೊ ನಮ್ಮ ಅತ್ತೆ ಬಂದುಬಿಟ್ಟು ಹೇಗೆ ಮಾಡಬೇಕು, ಏನು ಇಡಬೇಕು ಅಥವಾ ಏನು ಇಟ್ಟಿಲ್ಲ ಅಂತ ನೋಡಿಬಿಟ್ಟು ಹೇಳ್ಕೊಡ್ತಾಯಿದ್ರು. ಸೊ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಕೊತ ಪೂಜೆ ಮಾಡ್ತಾ ಹೋಗ್ತಾಯಿದ್ವಿ. ಆ್ಯಂಡ್ ನೀವು ಅಷ್ಟೇ ಲಕ್ಷ್ಮಿಗೆ ಪೂಜೆ ಮಾಡ್ತಿರುವಾಗ ನಾವು ಬರೀ ಹೂವು ಹಣ್ಣು ಅಲಂಕಾರ ಮಾಡಿದರೆ ಸಾಲದು, ತಾಯಿಗೆ ಮಡ್ಲಕ್ಕಿ ಇಡಬೇಕಾಗತ್ತೆ. ಸೊ ಅದು ಕಂಪ್ಲೀಟಾಗಿ ಏನೇನು ಇಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ನಮ್ಮ ಅತ್ತೆ ಹೆಂಗೆ ಹೇಳಿದ್ರು ನಾನು ಅದನ್ನು ಮಾಡಿದೆ ಅಷ್ಟೇ. ನೆಕ್ಸ್ಟ್ ನೀವೇನಾದರೂ ಈ ಥರ ಇಡ್ತೀರಾ ಅಂತ ಅಂದರೆ ಯಾರ ಹತ್ರನಾದರೂ ಗೊತ್ತಿರೋರ ಹತ್ರ ತಿಳ್ಕೊಂಡು ಇಡಿ. ಅಲಂಕಾರ ಎಲ್ಲ ಕಂಪ್ಲೀಟ್ ಆದಮೇಲೆ ಲಕ್ಷ್ಮಿ ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಮ್ಮ ಹೆಣ್ಮಕ್ಳಿಗಂತೂ ತುಂಬ ಸ್ಪೆಷಲ್. ಸೊ ನಾವು ಅದೇ ರೀತಿಲಿ ರೆಡಿಯಾಗಿದ್ವಿ. ಆ್ಯಂಡ್ ನಂಗೆ ಸೀರೆ ಉಟ್ಟು ಅರಿಶಿನ ಕುಂಕುಮ ಬಳೆ ಹೂವು ಇದನ್ನೆಲ್ಲ ಹಾಕ್ಕೊಂಡು ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ನನ್ನ ಕಣ್ಣಿಗೆ ನಾನಂತೂ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದ್ದೆ. ಆ್ಯಂಡ್ ನನಗೆ ಗಂಟೆ ಅಲ್ಲಾಡಿಸ್ತಾ ಜೊತೆಗೆ ಪೂಜೆ ಮಾಡೋದು ಬರೋದಿಲ್ಲ. ಬಟ್ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು, ಖುಷಿ ಆಯಿತು. ಆ್ಯಂಡ್ ಐ ಆಮ್ ಸಾರಿ, ಇಲ್ಲಿ ವಿಡಿಯೋ ಶೇಕ್ ಆಗ್ತಾ ಇದೆ ಬಿಕಾಸ್ ನನ್ನ ಹಸ್ಬೆಂಡ್ ನಾನು ಕೆಳಗೆ ಬಿದ್ದು ಆಶೀರ್ವಾದ ತೊಗೊಳ್ತಾ ಇರುವಾಗ ಕಾಣಲಿ ನನ್ನ ಹೆಂಡ್ತಿ ಅಂತ ಹೇಳ್ಬಿಟ್ಟು ಕ್ಯಾಮ್ರಾನ ಸ್ವಲ್ಪ ಶಿಫ್ಟ್ ಮಾಡಿದ್ದಾರೆ, ಹಾಗಾಗಿ ಅದು ಶೇಕ್ ಆಗಿಬಿಟ್ಟಿದೆ. ಫೈನಲಿ ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ. ಸೊ ನನಗಂತೂ ತುಂಬ ಖುಷಿ ಆಗ್ತಿದೆ. ಕಂಪ್ಲೀಟ್ ಪೂಜೆ ಎಲ್ಲ ಆದಮೇಲೆ ನೋಡೋದಕ್ಕೇ ಲಕ್ಷ್ಮಿ ಅಷ್ಟು ಚೆಂದ ಕಾಣ್ತಿದ್ದಾಳೆ. ಆ್ಯಂಡ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಮ್ಮ ಲಕ್ಷ್ಮಿ ನಮ್ಮ ಮನೆಗೆ ಯಾವಾಗಲೂ ಹೀಗೆ ಇದ್ದು ಆಶೀರ್ವಾದ ಮಾಡಮ್ಮ ಆ್ಯಂಡ್ ಎಲ್ರಿಗೂ ಒಳ್ಳೇದು ಮಾಡಮ್ಮ. ಅಟ್ ಫೈನಲ್ ನನ್ನ ಹಸ್ಬೆಂಡ್ ನನಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ತಾಳಿಗೆಲ್ಲ ಆಶೀರ್ವಾದ ಮಾಡಿದರು. ನನಗಂತೂ ತುಂಬ ಖುಷಿ ಆಯಿತು ಅವರಾಗೆ ಇದನ್ನೆಲ್ಲ ಮಾಡಿದ್ದಕ್ಕೆ. ಖುಷಿ ವಿಷಯ ಹಬ್ಬ ಚೆನ್ನಾಗಾಯಿತು ಅಂತ. ಆದರೆ ಬೇಜಾರೇನಪ್ಪ ಅಂದರೆ ಲಕ್ಷ್ಮಿನ ಮತ್ತೆ ಎತ್ತಿಡ್ಬೇಕಲ್ಲಪ್ಪ ಅಂತ. ಬಟ್ ಏನೂ ಮಾಡೋ ಹಾಗಿಲ್ಲ, ಎತ್ತಿಡಲೇಬೇಕು. ಆ್ಯಂಡ್ ಈ ವಿಡಿಯೋನ ಪೂರ್ತಿ ನೋಡಿದಂಥ ನಿಮಗೆ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.